ಬೇಲಿ ಮುಳ್ಳನ್ನು ತುಳಿದು ಊರ ಹಬ್ಬದ ಸಂಭ್ರಮ. ಪೀರ್ ಬಾಷಾ ರವರ ಲೇಖನ. ಎರಡು ಶಕ್ತಿಗಳ ನಡುವಿನ ಒಂದು ಮುಕ್ತತೆ ನನ್ನ ಗ್ರಹಿಕೆಗೆ ತಾಕುತ್ತಿರುವುದು ಈ ನಾಡಿನ ಒಂದು ಪಾರಂಪರಿಕ ವ್ಯಕ್ತಿ ಸಮುದಾಯದ ಬಗೆಗಿನ ಧ್ಯಾನದಲ್ಲಿ. ಪಿಂಜಾರರನ್ನು ಕುರಿತ ಆಲೋಚನೆಯು ಧ್ಯಾನವೆನ್ನಬಹುದಾದ ಸ್ಥಿತಿ ತಲುಪಿದಾಗ ನನಗೆ ಎರಡು ಸಾಮ್ರಾಜ್ಯಗಳ ಗಡಿಗಳ ನಡುವೆ ಹಾರಾಡುತ್ತಿರುವ ಹಕ್ಕಿಗಳು, ಎರಡು ಗ್ರಹಗಳ ಶಾಂತ ಕ್ಷೇತ್ರದ ನಡುವಿನ ಅವಕಾಶ ತೇಲುತ್ತಿರುವ ವಸ್ತುಗಳು ನನ್ನ ಚಿತ್ತದಲ್ಲಿ ತೋರುತ್ತಿವೆ. ವಿವರಣೆ ಎನ್ನುವುದು ಕಡು ಕಷ್ಟವಾದಾಗ ಇಂತಹ ರೂಪಕಗಳು ಕನಸಿನ ಚಿತ್ರದಂತೆ ಕಾಣುತ್ತವೆ. ಯಾವುದಾದರೊಂದು ಧರ್ಮದ ಚೌಕಟ್ಟಿನಲ್ಲಿ ಗುರುತಿಸಲ್ಪಡದೆ ಹೋದರೆ ವ್ಯಕ್ತಿತ್ವವೇ ಇಲ್ಲ ಎಂಬಂತೆ ಸೃಷ್ಟಿಸಲ್ಪಟ್ಟ ಬಿಕ್ಕಟ್ಟಿನ ಪರಿಣಾಮವಾಗಿ ತಮ್ಮ ಸ್ಥಾನ ಗುರುತಿಸಿಕೊಳ್ಳುವಿಕೆಯಲ್ಲಿ ಪಿಂಜಾರರು ಇಸ್ಲಾಮೀಯರಾಗುತ್ತಾರೆ. ಇಸ್ಲಾಮೀಯರಾಗುವಿಕೆ ಎಂಬುದು ಒಂದು ಸ್ಥಿತ್ಯಂತರ ಸೂಚಿಸುತ್ತಿದೆಯಾದರೂ ಮೂಲವು ಇಸ್ಲಾಂ ಧರ್ಮದ ಇನ್ನೊಂದರ ಇರುವಿಕೆಯನ್ನು ಸೂಚಿಸುವುದು ಇಲ್ಲಿನ ವಿಪರ್ಯಾಸ. ಅದು ಇರಲೇಬೇಕು ಎಂದೇನಿಲ್ಲ. ಆದರೆ ಈ ಆಗುವಿಕೆಯು ಒಂದು ಪ್ರಕ್ರಿಯೆ ಎನ್ನುವುದಾದರೆ ಇದಕ್ಕೆ ಶತಮಾನಗಳೇ ಸಂದಿವೆ ಎನ್ನುವುದು ಸ್ಪಷ್ಟ. ಈ ಬಗೆಯ ಪ್ರಕ್ರಿಯೆ ಬಲವಂತದ ಕ್ರಿಯೆಯಂತೂ ಆಗಿರಲಾರದು. ವಿಶಾಲ ಮನೋಜನ ಸಮುದಾಯ ಒಂದು ಬಲವಾದ ಆಂತರಿಕ ತುಡಿತ ಅಥವಾ ಸ್ವೀಕರಣೆಯ ಸ್ವಭಾವ ಇಲ್ಲವೇ ಇನ್ನೊಂದರಿಂದ ಬಿಡುಗಡೆಗೊಳ್ಳುವ ಇಚ್ಛೆಗಳಿರದೇ ಹೋದರೆ ಒಂದನ್ನು ಬಿಟ್ಟು ಇನ್ನೊಂದೆಡೆಗೆ ಸಾಗಲು ಹೇಗೆ ಸಾಧ್ಯ? ತನ್ನ ಅನನ್ಯತೆಯನ್ನು ಕಳೆದುಕೊಳ್ಳಬಯಸದ ಯಾವುದಾದರೊಂದು ಘಟಕವು ಸುಲಭವಾಗಿ ಇನ್ನೊಂದರಲ್ಲಿ ಕರಗಲಾರದು ಎಂಬ ಸತ್ಯವನ್ನು ಜೀವಂತ ಸಮುದಾಯಕ್ಕೆ ಸಂಬಂಧಿಸಿ ಹೇಳುವುದಾದರೆ, ಈ ಬಗೆಯ ಒಳಗೊಳ್ಳುವಿಕೆಯಲ್ಲೂ ಕರಗದಂತಿರುವುದಾದರೆ ಇದರ ಹಿಂದಿನ ಸಶಕ್ತತೆ ಈ ಸಾಮುದಾಯಿಕತೆ ಒಳಗಿನದೋ ಹೊರಗಿನದೋ ಎಂದು ಸ್ಪಷ್ಟವಾಗಿ ಹೇಳಲಾಗದು. ಖಚಿತವಾಗಿ ಹೇಳುವುದಾದರೆ ಪಿಂಜಾರ್ ಎನ್ನುವುದೊಂದು ವೃತ್ತಿ ಸಮುದಾಯ. ಪಿಂಜಾರ್ ವ್ಯಕ್ತಿ ಸಮುದಾಯವೇ ಆಂಧ್ರದಲ್ಲಿ ದೊದೆಕುಲ ಎಂದೂ ಉತ್ತರ ಭಾರತದಲ್ಲಿ ಮನ್ಸೂರಿಗಳೆಂದೂ ಕರೆಯಲ್ಪಡುತ್ತದೆ. ಸಂಸ್ಕೃತ ಮೂಲದ ಪಿಂಜಾರ್ ಎಂಬುದರ ಅರ್ಥವೇ ಉರ್ದು ಮೂಲದಲ್ಲಿ ನದಾಫ್ ಎಂದಾಗುತ್ತದೆ. ಕರ್ನಾಟಕದಲ್ಲಿ ಪಿಂಜಾರರು ನದಾಫರು ಬೇರೇನಲ್ಲ. ಭಾರತದ ಸಂಸ್ಕೃತ ಮೂಲದ ಪಿಂಜಾರ ಎಂಬುದರ ಅರ್ಥವೇ ಉರ್ದು ಮೂಲದಲ್ಲಿ ನದಾಫ್ ಎಂದಾಗುತ್ತದೆ. ಕರ್ನಾಟಕದಲ್ಲಿ ಪಿಂಜಾರರು ನದಾಫರು ಬೇರೇನಲ್ಲ. ಭಾರತದ ಸಂದರ್ಭದಲ್ಲಿ ಯಾವುದೇ ವೃತ್ತಿ ಸಮುದಾಯ ಸಂಸ್ಕೃತೀಕರಣಗೊಳ್ಳುತ್ತಿದ್ದಂತೆಯೇ ಅದು ಜಾತಿ ಅನನ್ಯತೆಯನ್ನು ಪಡೆದುಕೊಂಡು ಬಿಡುತ್ತದೆ. ಬಹುಶಃ ಜಾತಿಯ ಸಂರಚನೆಯಿಂದ ಕಳಚಿಕೊಂಡರೂ ಸ್ವೀಕೃತ ಹೊಸ ವ್ಯವಸ್ಥೆಯಲ್ಲಿಯೂ ಮತ್ತೊಂದು ಜಾತಿಯೇ ಆಗಬೇಕಾದ ಅನಿವಾರ್ಯತೆ ಪಿಂಜಾರರದು. ತಾನು ಭಾರತೀಯನಾಗುವ ನಿಟ್ಟಿನಲ್ಲಿ ಇಸ್ಲಾಂ ಧರ್ಮವು ರೂಢಿಸಿಕೊಳ್ಳಬೇಕಾಗಿ ಬಂದ ಕ್ಷಣ ಈ ಜಾತಿ ಶ್ರೇಣೀಕರಣ. ಹಾಗೆಂದೇ ಪಿಂಜಾರರೂ ಧಾರ್ಮಿಕವಾಗಿ ಶ್ರೇಣೀಯವಲ್ಲದ ಇಸ್ಲಾಮಿನ ಸಾಮಾಜಿಕ ಶ್ರೇಣೀಕರಣದಲ್ಲಿ ಮತ್ತೆ ತಳಕ್ಕೇನೆ ತಳ್ಳಲ್ಪಡುತ್ತಾರೆ. ಈ ಬಗೆಯ ತಳ್ಳಲ್ಪಡುವಿಕೆಯಲ್ಲಿಯೂ ತನ್ನ ವೃತ್ತಿ ನಿರ್ದಿಷ್ಟತೆಯಲ್ಲಿ ಪಿಂಜಾರರು ಉತ್ಪಾದನಾ ಸಂಬಂಧಗಳ ಮೂಲಕವೇ ಸಾಂಸ್ಕೃತಿಕ ಸಂಬಂಧವನ್ನು ಗಟ್ಟಿಗೊಳ್ಳುತ್ತಾರೆ. ಕಾಯಕದ ಮೇಲೆ ನಿರ್ಧರಿಸುವ ಈ ಸಂಬಂಧವೇ ಎರಡು ಶಕ್ತಿ ಧ್ರುವಗಳ ನಡುವೆ ಹಗುರು ಲೋಹದ ಒಂದು ಸೇತುವೆಯ ತೆರನಾದದ್ದು. ಪಿಂಜಾರರು ಈ ಸೇತುವೆಯ ಸಶಕ್ತ ಎಳೆಗಳು. ಅದರಲ್ಲೂ ಪಿಂಜಾರ ಹೆಣ್ಣು ಮಕ್ಕಳು. ಹತ್ತಿ ಹಿಂಜುವ ವೃತ್ತಿ ಮೂಲದಿಂದಾಗಿ ಹತ್ತಿ ಬೆಳೆಯುವ ಪ್ರದೇಶವೇ ಪಿಂಜಾರರದ್ದು ಕೂಡ. ಹಾಗೆಂದ ಹತ್ತಿ ಬೆಳೆಗಾರರು ಇವರ ಒಡನಾಡಿಗಳು, ಹತ್ತಿ ಉತ್ಪನ್ನಗಳ ಬಳಕೆದಾರರು ಇವರ ಗ್ರಾಹಕರು. ಮಧ್ಯಮ ಜಾತಿಯ ಈ ಮಾಲೀಕತ್ವವೆಂಬುದು ಈ ಹತ್ತಿ ಬೆಳೆಗಾರರ ಜಾತಿ ಮತ್ತು ವರ್ಗ ಕುರಿತಾದ ಪುಟ್ಟ ಮತ್ತು ಸ್ಪಷ್ಟ ವಿವರಣೆ. ಹಾಗೆಂದೇ ಪಿಂಜಾರ ಸಮುದಾಯಗಳು ತಮ್ಮ ಅನುದಿನದ ಬಾಂಧವ್ಯದ ಮೂಲಕ ಸಾಂಸ್ಕೃತಿಕ ಸಂಬಂಧವನ್ನು ಸ್ಥಾಪಿಸಿಕೊಂಡದ್ದು. ಈ ಸಮುದಾಯಗಳೊಂದಿಗೆ ಪಿಂಜಾರರು ಮೂಲ ಇಸ್ಲಾಂ ಅಲ್ಲದ ಮತ್ತು ದಲಿತರೂ ಅಲ್ಲದ ಸಮುದಾಯಗಳೊಂದಿಗೆ ಬದುಕನ್ನು ಕಟ್ಟಿಕೊಂಡವರಾಗಿದ್ದರಿಂದಲೇ ದಮನಿತರ ಸಮುದಾಯಗಳ ತೀವ್ರ ದಾಸ್ಯವನ್ನಾಗಲಿ ದಮನಕಾರ ಸಮುದಾಯಗಳ ಯಾಜಮಾನ್ಯದಿಂದಾಗಲಿ ಅನುಭವಗಳಿಂದ ಹೊರತಾದವರು. ಅಂತೆಯೇ ಹಿಂದೂ ಅಥವಾ ಮುಸ್ಲಿಂ ಎಂಬ ಸಾಂಸ್ಕೃತಿಕ ಧರ್ಮಗಳ ಮತೀಯ ಅನುಭವಗಳಿಂದಲೂ ಮುಕ್ತರಾದವರು.
ಪಿಂಜಾರ ಮಹಿಳೆಯರು ಕೂಡ. ಲಿಂಗಾಯತ ಕುರುಬರಾದಿಯಾಗಿ ಬೇಸಾಯಗಾರ ಕೂಲಿ ಹೆಣ್ಣು ಮಕ್ಕಳೊಡನೆ ತಮ್ಮ ಜೀವನ ಕ್ರಮ ರೂಪಿಸಿಕೊಂಡವರು. ಜಾತಿ ಹೆಣ್ಣು ಮಕ್ಕಳಿಗೊಟ್ಟಿಗಿದ್ದು ಆಯಾ ಯಾಜಮಾನ್ಯ ಶಕ್ತಿಗಳ ದಮನದಿಂದ ಮತ್ತು ಧರ್ಮದ ಚೌಕಟ್ಟಿನಲ್ಲಿದ್ದುಕೊಂಡೇ ಕೇಂದ್ರದ ಪುರೋಹಿತಶಾಲಿ ಪ್ರಭಾವದಿಂದ ಮುಕ್ತರಾದವರು, ಬಹುಶಃ ಹಿಡಿತಕ್ಕೆ ಸಿಗದವರು. ಶ್ರೇಣಿಯ ಸಂರಚನೆಯ ಭಾಗವಾದ ಯಾವುದೇ ಜಾತಿ ಮತ್ತು ವರ್ಗ ಸಮುದಾಯದ ಗೌಣವಾದ ಮೇಲ್ರಚನೆ ಎಂಬುದು ನಿರಂತರ ಪ್ರಚೋದಿಸಲ್ಪಡುವ ಒಂದು ಅಭಿಪ್ಸೆಯಾದಂತೆಯೇ ಪಿಂಜಾರ ಸಮುದಾಯವನ್ನು ಪ್ರೇರೇಪಿಸಿದೆ. ಯಾವುದೇ ಸಮುದಾಯಗಳಲ್ಲಿನ ಮೇಲ್ರಚನೆಯ ಹಂಬಲವೆಂಬುದು ಒಳಗಿನಿಂದ ಮೂಡಿದುದಕ್ಕಿಂತ ಮಿಗಿಲಾಗಿ ಮೇಲ್ತುದಿಯ ಯಾಜಮಾನ್ಯ ಶಕ್ತಿಗಳ ಅವ್ಯಕ್ತ ಆಮಿಷವೇ ಆಗಿರುತ್ತದೆ. ಹಾಗೆಯೇ ಮೇಲಕ್ಕೆ ಸೆಳೆದುಕೊಳ್ಳುತ್ತಲೇ ಈ ಶಕ್ತಿಗಳು ತಮ್ಮ ಪ್ರಭಾವವನ್ನು ಹಿಡಿತವಾಗಿ ಪರಿವರ್ತಿಸಿ ಹಂತ ಹಂತವಾಗಿ ಗಟ್ಟಿಗೊಳಿಸುವುದನ್ನು ಗ್ರಹಿಸಲಾರದ ಸಮುದಾಯಗಳು ಭಾಷೆ, ಆಚರಣೆ ಇತ್ಯಾದಿ ಜೀವನ ಕ್ರಮಗಳ ವಿಷಯದಲ್ಲಿ ಮೇಲಿದನ್ನು ಅನುಕರಿಸುವ ಮೂಲಕ ಮೇಲನ್ನು ತಲುಪುವಿಕೆ ತನ್ನ ಸಾಧನೆ ಎಂಬಂತೆ ಆನಂದ ಪಟ್ಟಿಕೊಳ್ಳುತ್ತವೆ. ಈ ಆನಂದ ಭಾವವೇ ವಾಸ್ತವದ ನೋವನ್ನು ಮರೆಸುವುದು ಮತ್ತು ಹೊಸ ಸಂಕಟಗಳಿಗೆ ಈಡಾಗುವುದನ್ನು ಮರೆಮಾಚುವುದು. ಪಿಂಜಾರ ಹೆಣ್ಣುಮಕ್ಕಳು ತಾವು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಮುಸ್ಲಿಮೇತರ ಮಧ್ಯಮ ಜಾತಿಗಳ ಒಡನಾಟದಲ್ಲಿದ್ದಷ್ಟು ಕಾಲ ಅನುಭವಿಸುವ ಮುಕ್ತತೆ, ಸ್ವಾತಂತ್ರ್ಯ ಕ್ರಮೇಣ ಧರ್ಮೀಕರಣಗೊಳ್ಳುವಿಕೆಯಲ್ಲಿ ಕಳೆದುಕೊಳ್ಳುವುದನ್ನು ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಭಾರತೀಯ ಎನ್ನಬಹುದಾದ ಸಾಂಸ್ಕೃತಿಕ ವಾಸ್ತವವು ಯಾವುದೇ ವ್ಯಕ್ತಿ ಅಥವಾ ಸಮುದಾಯಗಳಿಗೆ ಧಾರ್ಮಿಕ ಅನನ್ಯತೆಯನ್ನು ಅನಿವಾರ್ಯವೆನಿಸುವ ಬಲಾತ್ಕಾರವಲ್ಲದ ಒತ್ತಡದ ಪರಿಣಾಮ ಇದು. ಈ ಬಗೆಯ ಬಲಾತ್ಕಾರವಲ್ಲದ ಪ್ರಭಾವದ ಪರಿಣಾಮವಾಗಿಯೇ ಅವರಿಗೆ ಅನ್ಯವಾಗಿಯೇ ಇದ್ದ ಸಾಹೇಬರ ನಡೆ ನುಡಿಗಳನ್ನು ಅನುಕರಿಸುವ ಮೂಲಕ ಪ್ರಧಾನ ಧಾರೆಯ ಅನನ್ಯತೆಯನ್ನು ಹೊಂದುವಂತಾಯಿತು. ಭಾರತದ ಯಾವುದೇ ಅಂಚಿನ ಅಥವಾ ತಳ ಸಮುದಾಯಗಳ ಸ್ಥಿತಿ ಇದು. ಎಂದಿನ ಅನನ್ಯತೆಯನ್ನು ಇನ್ನೊಂದೊಂದಿಗೆ ಹೊಂದಿಸಿಕೊಳ್ಳುವ ಪರಿತಾಪವನ್ನು, ಮೋಕ್ಷ ಮಾರ್ಗವನ್ನು ರೋಮಾಂಚಕವಾಗಿ ಪರಿಭಾವಿಸುವುದು. ಭಾಷೆಯು ಅನನ್ಯತೆಯ ರೂಪಾಂತರಗಳ ಪ್ರಕ್ರಿಯೆಯಲ್ಲಿ ಒಂದು ವಾಹಕವಾಗುವ ಕ್ರಮದಲ್ಲಿ ಕನ್ನಡ ಭಾಷಿಕ ಪಿಂಜಾರರ ಉರ್ದು ಭಾಷೆಗೆ ಹೊಂದಿಕೊಳ್ಳುವಿಕೆಯನ್ನು ಗಮನಿಸಬಹುದು. ಮೂಲತಃ ಪಿಂಜಾರ ಸಮುದಾಯದ ಮಹಿಳೆಯರು ವ್ಯವಸ್ಥೆಯ ಪುರುಷ ಪ್ರಧಾನತೆಯನ್ನು ಅಳಿಸಿ ಹಾಕುವಷ್ಟಲ್ಲದಿದ್ದರೂ ಸಾಮಾಜಿಕವಾಗಿ ಹೆಚ್ಚು ಸಮಾನರು. ಲಿಂಗ ಸಮಾನತೆಯ ಚರ್ಚೆಗೆ ಎರಡು ನೆಲೆಗಳಿರಬೇಕಾಗುತ್ತದೆ. ಒಂದು ಆರ್ಥಿಕವಾದರೆ ಇನ್ನೊಂದು ಸಾಂಸ್ಕೃತಿಕ ನೆಲೆಗಳಿರಬೇಕಾಗುತ್ತದೆ. ಸಾಂಸ್ಕೃತಿಕವಾದದ್ದು ದುಡಿಮೆ ಎಂಬುದು ಅಂತರವನ್ನು ಬಹುತೇಕ ಕಡಿದು ಹಾಕುತ್ತದೆ, ಇಲ್ಲವೇ ಕಿರಿದುಗೊಳಿಸುತ್ತದೆ. ಹಾಗಾಗಿ ದುಡಿಮೆಯ ರಂಗದಲ್ಲಿನ ಯಾವುದೇ ಮಹಿಳೆಗೆ ಇರುವ ಆ ಮಟ್ಟಿಗಿನ ಸ್ವಾತಂತ್ರ್ಯ ದುಡಿಮೆಯ ಮಹಿಳೆಗೆ ಇರಲಾರದು. ದುಡಿಮೆಯ ರಂಗದಲ್ಲಿನ ಯಾವುದೇ ಮಹಿಳೆಗೆ ಇರುವ ಆ ಮಟ್ಟಿಗಿನ ಸ್ವಾತಂತ್ರ್ಯ ದುಡಿಯದ ಮಹಿಳೆಗೆ ಇರಲಾರದು. ಸ್ವಾತಂತ್ರ್ಯವನ್ನು ನೀಡಬೇಕಾಗುತ್ತದೆ ಎಂಬ ಕಾರಣಕ್ಕೆ ಮಹಿಳೆಯರನ್ನು ದುಡಿಯಲು ಕಳಿಸದ ಪುರುಷರ ಭಾವದ ಹಿಂದೆ ಯಾಜಮಾನ್ಯವನ್ನು ಜಾರಿಯಲ್ಲಿಡ ಬಯಸುವ ಉದ್ದೇಶ ಜಾಗೃತವಾಗಿರುತ್ತದೆ. ನಾನಿಲ್ಲಿ ದುಡಿಮೆಯನ್ನು ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ಹಣವನ್ನು ಪಡೆಯುವ ಆರ್ಥಿಕ ಚಟುವಟಿಕೆಯಾಗಿ ಬಳಸಿದ್ದೇನೆ ಹೊರತು ಮನೆಗೆಲಸಗಳಲ್ಲಿ ಗೇಯುವಿಕೆಯನ್ನು ಸಮಾನತೆಗೆ ಪೂರಕ ಎಂದು ಭಾವಿಸಿಲ್ಲ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಪಿಂಜಾರ ಮಹಿಳೆ ತನ್ನದೇ ಆದ ಸಮುದಾಯದ ಕುಟುಂಬದ ಪುರುಷನಿಗೆ ಸಮಾನವಾಗಿ ದುಡಿಯುತ್ತಾಳೆ. ಪಾರಂಪರಿಕ ವೃತ್ತಿಯ ಶ್ರಮಜೀವನದಲ್ಲಿ ಮಹಿಳೆಗೆ ಸ್ಥಾನವಿದೆ. ಗಂಡಸರು ಮತ್ತು ಹೆಣ್ಣು ಮಕ್ಕಳು ಹಂಚಿಕೊಂಡು ಮಾಡುವ ಲಾಭದಾಯಕ ವೃತ್ತಿ ಪ್ರಕ್ರಿಯೆಯಲ್ಲಿ ಪಿಂಜಾರ ಹೆಣ್ಣು ಮಕ್ಕಳ ಪಾತ್ರ ಅಪ್ರಧಾನವೆನ್ನುವಂತಿಲ್ಲ. ಪುರುಷ ಮಾಡುವ ಕೆಲಸಗಳನ್ನೇ ಬಹುತೇಕ ಹೆಣ್ಣು ಮಕ್ಕಳು ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲ, ಮಾರುಕಟ್ಟೆ ಸಂಬಂಧಗಳಲ್ಲಿಯೂ ಮಹಿಳೆ ಪಾಲುಗೊಳ್ಳುತ್ತಾಳೆ. ಹತ್ತಿಯನ್ನು ಖರೀದಿಸಬಲ್ಲಳು ಮತ್ತು ತಯಾರಿಸಿದ ಗಾದಿ ದಿಂಬುಗಳನ್ನು ಮಾರಬಲ್ಲಳು. ಮಾರಾಟದಿಂದ ಬಂದ ಹಣದಲ್ಲಿ ತನ್ನದೆಂಬ ಪ್ರತ್ಯೇಕ ಪಾಲಿನ ಕೂಡುವಿಕೆ ಮತ್ತು ಖರ್ಚು ಮಾಡುವಿಕೆಗೆ ಕೂಡ ಈ ವೃತ್ತಿಪರ ಮಹಿಳೆಗೆ ಅವಕಾಶವಿದೆ. ಪಾರಂಪರಿಕ ವೃತ್ತಿಯನ್ನಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿನ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಕೂಡ ಪಿಂಜಾರ ಮಹಿಳೆ ಇತರೆ ಮಹಿಳೆಯರಷ್ಟೇ ಮುಕ್ತವಾಗಿ ತೊಡಗಿಸಿಕೊಳ್ಳುತ್ತಾರೆ.
ತೊಡಗಿಸಿಕೊಳ್ಳುತ್ತಾಳೆ ಮತ್ತು ಕೂಲಿಯನ್ನು ಪಡೆಯುತ್ತಾಳೆ. ಇಲ್ಲಿನ ಸಮಾನತೆ ಎರಡು ಹಂತದ್ದು. ಒಂದನೆಯದು ತನ್ನಂತೆ ದುಡಿಯುವ ಉಳಿದೆಲ್ಲ ಜಾತಿಯ ಕೂಲಿ ಹೆಣ್ಣು ಮಕ್ಕಳೊಂದಿಗಿನ ಸಮಾನತೆಯಾದರೆ, ಎರಡನೆಯದು ತನ್ನದೇ ಸಮುದಾಯದ ಗಂಡಸರೊಂದಿಗೆ ಸಮಾನತೆ. ಅನೇಕ ಕಡೆ ಪಾರಂಪರಿಕ ವೃತ್ತಿ ಲಾಭದಾಯಕವಲ್ಲದಂತಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅವಕಾಶಗಳು ಕುಂಠಿತಗೊಂಡುವುದರ ಪರಿಣಾಮವಾಗಿ ಬಹುತೇಕ ಪಿಂಜಾರ ಮಹಿಳೆಯರು ಅನ್ಯ ಕಸುಬುದಾರಿಕೆ ಇಲ್ಲವೇ ಪುಟ್ಟ ವ್ಯಾಪಾರಗಳಲ್ಲಿ ತೊಡಗಿಸಿಕೊಂಡಿರುವುದು ಇದೆ. ಈ ಎಲ್ಲ ಬಗೆಯ ದುಡಿಮೆಗಳಲ್ಲಿ ತೊಡಗಿಸಿಕೊಂಡಿರುವ ಪಿಂಜಾರ ಮಹಿಳೆ ಒಂದು ಬಗೆಯ ನೆಮ್ಮದಿಯ ಸಮಾನ ಅವಕಾಶಗಳನ್ನು ಅನುಭವಿಸುತ್ತಾಳೆ. ಆರ್ಥಿಕವಾದ ಮೇಲ್ರಚನೆಯ ಪ್ರಯತ್ನಗಳು ಮಹಿಳೆಗೆ ಹೆಚ್ಚಿನ ಸ್ವಾತಂತ್ರ್ಯದ ಕಡೆಗೆ ಒಯ್ಯುತ್ತವಾದರೆ, ಸಾಂಸ್ಕೃತಿಕವಾದ ಮೇಲ್ರಚನೆ ಆಕೆಯನ್ನು ಸ್ವಾತಂತ್ರ್ಯದಿಂದ ಕಡಿಮೆ ಸ್ವಾತಂತ್ರ್ಯದ ಕಡೆಗೆ ಕ್ರಮೇಣ ಅಧೀನತೆಯೆಡೆಗೆ ಕರೆದೊಯ್ಯುತ್ತದೆ. ಎಲ್ಲ ಜಾತಿ ಧಾರ್ಮಿಕ ಸಮುದಾಯಗಳ ಮಹಿಳೆಯರ ವಿಷಯದಲ್ಲೂ ಈ ಮಾತು ಸತ್ಯ. ತಾತ್ವಿಕ ನೆಲೆಯಲ್ಲಿ ಕೆಲ ಧರ್ಮಗಳು ಹೆಣ್ಣಿಗೆ ಸಮಾನತೆಯನ್ನು ಬೋಧಿಸುತ್ತವೆಯಾದರೂ ಆಚರಣಾತ್ಮಕ ನೆಲೆಯಲ್ಲಿ ವಾಸ್ತವ ಇದಕ್ಕೆ ವಿರುದ್ಧವಾದುದು. ಈ ವಿಷಯದಲ್ಲಿ ಇಸ್ಲಾಂ ಧರ್ಮವು ಒಂದು ಸ್ಪಷ್ಟ ಉದಾಹರಣೆಯಾಗುತ್ತದೆ. ಇಸ್ಲಾಂ ಧರ್ಮ ಸ್ಥಾಪನೆಯ ಮೊದಲ ಹಂತದಲ್ಲಿ ಮಹಿಳೆಯರ ಕೊಡುಗೆ ತುಂಬ ಮಹತ್ವದ್ದಾಗಿತ್ತು. ಸ್ವತಃ ಪ್ರವಾದಿಯವರ ಕಾಲದಲ್ಲಿ ಮಹಿಳೆಯರು ಪ್ರಾರ್ಥನೆಯ ಕರೆ ಕೊಡುತ್ತಿದ್ದರು. ಅಂದರೆ ಅಜಾನ್ ಅಥವಾ ಬಾಂಗ್ ಅಂತ ಕರೀತಾರೆ, ಅದನ್ನು ಕೊಡ್ತಿದ್ರು. ಪುರುಷರು ಸೇರಿದ ಪ್ರಾರ್ಥನೆಯ ತಂಡಗಳ ನೇತೃತ್ವವನ್ನು ಇಮಾಯತ್ ಅಂತಾರೆ ಕೂಡ ನೇತೃತ್ವವನ್ನು ಕೂಡ ಮಹಿಳೆಯರು ವಹಿಸುತ್ತಿದ್ದರು. ಕುರಾನಿನ ಶ್ರೇಷ್ಠ ಪಾಂಡಿತ್ಯವನ್ನು ಪ್ರವಾದಿಯವರ ಮಾರ್ಗದರ್ಶನದಲ್ಲೇ ಪಡೆದ ಮಹಿಳೆ ವರಾಬ್ ಕಿಂತಿ ಅಬ್ದುಲ್ಲಾಗೆ ತನ್ನ ಬುಡಕಟ್ಟಿನ ಜನರೆಲ್ಲ ಇಮಾಮ್ ಅಥವಾ ಪ್ರಾರ್ಥನೆಯ ನೇತೃತ್ವವನ್ನು ವಹಿಸಲು ಪ್ರವಾದಿಯವರೇ ಅವಕಾಶ ಮಾಡಿಕೊಟ್ಟಿದ್ದರು. ಇಷ್ಟಾಗಿಯೂ ಮಹಿಳೆ ಪುರುಷರಿಗೆ ಅಧೀನವಾಗಿದ್ದು ಮತ್ತು ಹಾಗೆ ಅಧೀನವಾಗಲೇಬೇಕೆಂದು ಪುರುಷರು ಧರ್ಮಬಲದ ಧ್ವನಿಯಿಂದ ಆದೇಶ ನೀಡತೊಡಗಿದ್ದು ಪ್ರವಾದಿಯವರ ನಿಧನದ ಶತಮಾನಗಳ ಬಳಿಕ. ಅದು ಮಹಿಳೆಯರಿಗೆ ಸಮಾನ ಮಾನ್ಯತೆಯನ್ನು ಅನಿವಾರ್ಯವನ್ನಾಗಿಸಿದ ಮತ್ತು ಅನನ್ಯತೆಯನ್ನು ಪ್ರತಿಷ್ಠಾಪಿಸಿದ ಸೂಫಿ ತತ್ವ ಸ್ತ್ರೀ ಸಮಾನತೆ ಒಳಗೊಂಡಿರುವಂಥದ್ದು. ಅಂತೆಯೇ ಇಸ್ಲಾಮೀ ಧಾರ್ಮಿಕ ಜಗತ್ತಿನ ಒಳಗಿನವರಾದ ಅಸಂಖ್ಯ ಸೂಫಿಗಳಲ್ಲಿ ಮಹಿಳಾ ಸೂಫಿಯರು ಸಂಖ್ಯೆಯಲ್ಲಿ ಕಡಿಮೆನಲ್ಲ. ರಾಬಿಯಾ ಅಲ್ಬಸ್, ಕಾಶ್ಮೀರದ ಹಬಾ ಖಾತೂನ್ ಮತ್ತು ಜ್ಞಾನದ ಖಜಾನೆ ಎಂದೇ ಬಣ್ಣಿಸಲ್ಪಡುವ ಬಿಬಿ ನಫೀಸಾ ಅಂತ, ಕರುಣೆಯ ಸಾಕಾರ ಮೂರ್ತಿ ಹಜ್ಜಾ ಜಾಕಿಯನ್, ಅಂತೆಯೇ ನಿಶಾಪುರದ ದೆಹಲಿಯ ಮೌಲಾನಾ ರೂಮಿಯ ಕುಟುಂಬದ ಅಸಂಖ್ಯ ಮಹಿಳಾ ಸೂಫಿಯರಿದ್ದಾರೆ. ಕರ್ನಾಟಕದವರೇ ಆದ ಬೆಂಗಳೂರಿನ ಹಜರತ್ ಅಮೀನಾ ಬೀವಿ, ಮುಸ್ತಾನ್ ಬೀವಿ, ಸೈದಾನಿ ಬೀವಿ, ಮಂಡ್ಯದ ಸೈದಾ ಅಮ್ಮಾಜಾನ್, ಮಂಗಳೂರಿನ ಸೈದಾನಿ ಬೀವಿ ಹೀಗೆ ಪಟ್ಟಿ ಪಡೆಯುತ್ತದೆ. ಧರ್ಮ ಎಂಬ ವಿಶಾಲ ಚೌಕಟ್ಟಿನ ಇಸ್ಲಾಮಿನ ಒಳಗಿನಿಂದಲೇ ಸೂಫಿ ಎಂಬ ಭಿನ್ನ ದನಿಯು ತಾತ್ವಿಕವಾಗಿ ರೂಪುಗೊಂಡ ನೆಲೆಯೇ ಇಸ್ಲಾಮನ್ನು ಏಕರೂಪಿಯಾಗಿ ಪರಿಭಾವಿಸುವ ತಾತ್ವಿಕತೆಯಾಗಿ ರೂಪುಗೊಂಡ ನೆಲೆಯೇ ಇಸ್ಲಾಮರನ್ನು ಏಕರೂಪಿಯಾಗಿ ಪರಿಭಾವಿಸುವ ವಿವರಣೆ ನೀಡುತ್ತದೆ. ಇಸ್ಲಾಮಿನ ಒಳಗಿದ್ದೇ ಅದರ ತಥಾಕಥಿತತೆಯನ್ನು ಅಲ್ಲಗಳೆಯುವ ಮತೀಯ ಗುಣ ಅಥವಾ ಮೂಲಭೂತವಾದಿ ಸ್ವರೂಪಗಳನ್ನು ವಿರೋಧಿಸುವ ಸೂಫಿ ತಾತ್ವಿಕ ಸತ್ವವೇ ಇಸ್ಲಾಮನ್ನು ಜಡ ಮತಾಂಧ ಶಕ್ತಿಯಾಗಲಾರದಂತೆ ತಡೆಯುತ್ತದೆ. ಈ ಸಂದರ್ಭದಲ್ಲಿ ಸೂಫಿ ಹೆಣ್ಣುಮಗಳು ರಾಬಿಯಾ ನೆನಪಾಗುತ್ತಾಳೆ. ಹೊಟ್ಟೆ ಬಟ್ಟೆಗೆ ಗತಿಯಿಲ್ಲದ ಮನೆಯಲ್ಲಿ ಹುಟ್ಟಿ ಶ್ರೀಮಂತನೊಬ್ಬನ ಮನೆಯಲ್ಲಿ ಜೀತದಾಳಾಗಿ ಬಾಳಿ ತನ್ನ ಆಧ್ಯಾತ್ಮಿಕ ವ್ಯಕ್ತಿತ್ವದಿಂದಾಗಿ ಬಿಡುಗಡೆಗೊಳ್ಳುವವಳು ಈಕೆ. ನರಕದ ಪಾಪವನ್ನು ತೊಳೆಯುವ, ಸ್ವರ್ಗಕ್ಕೆ ಬೆಂಕಿ ಹಚ್ಚುವ ಈಕೆಯ ದಾರ್ಶನಿಕ ಉಗ್ರತ್ವವೇ ಇಸ್ಲಾಮಿನ ಸ್ವರ್ಗ ನರಕಗಳ ಪ್ರತಿಷ್ಠಾಪನೆಯ ವಿರುದ್ಧ ಪ್ರತಿಭಟಿಸುವಂಥದ್ದು. ಸೂಫಿಯಾಗಿದ್ದುಕೊಂಡೇ ಇಸ್ಲಾಮಿಯಾಳಾಗುವ ಅಥವಾ ಇಸ್ಲಾಮಳನ್ನು ಆಚರಿಸುತ್ತಲೇ ಸೂಫಿ ದರ್ಶನವನ್ನು ಪ್ರತಿಪಾದಿಸುವ ವೈರುಧ್ಯ ಸ್ಪಷ್ಟವಾಗಿ ವ್ಯಕ್ತವಾಗುವುದು ಈಕೆಯ ಹಜ್ ಯಾತ್ರೆಗೆ ಸಂಬಂಧಿಸಿದ ಕಥನದಲ್ಲಿ. ಯಾರಂದರೆ ರಾಬಿಯಾ ಅಂತ ಹೆಣ್ಮಗಳು, ಸೂಫಿ ಸಂತದವಳು. ಇವರು ಎರಡು ಇಸ್ಲಾಮಿ ಮತ್ತು ಸೂಫಿ ಎರಡುಗಳನ್ನು ಆಚರಣೆ ಮಾಡುವಂಥ ಹೆಣ್ಮಗಳಾಗಿ ಕಂಡುಬರ್ತಾರೆ. ಸ್ವರ್ಗ ನರಕಗಳನ್ನು ಪ್ರತಿಷ್ಠಾಪನೆಯ ವಿರುದ್ಧನೇ ಇವರು ಪ್ರತಿಭಟನೆ ಮಾಡ್ತಾರೆ ಇಲ್ಲಿ. ಆನಂತರ ಇದು ಒಂದು ಕಥನದಲ್ಲಿ ಬಂದಿದೆ.
ಇದು ಇಸ್ಲಾಮಿನ ಕಡ್ಡಾಯ ವಿಧಿಯಾದ ಹಜ್ ಯಾತ್ರೆಗೆಂದು ಈಕೆಯೂ ಹೊರಡುತ್ತಾಳೆ. ಅಂತಹ ಪಯಣ ಕಷ್ಟಕರವಾದ ಸಂದರ್ಭದಲ್ಲಿ ಈ ಸ್ವತಃ ಕಾಬಾವೇ ಈಕೆ ಇದ್ದಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಪಿಂಜಾರ ಮಹಿಳೆಯರ ಬಗೆಗಿನ ಆಲೋಚನೆಯ ಸಂದರ್ಭದಲ್ಲಿ ಈ ಕಥನ ನನಗೆ ಬಹುಮುಖ್ಯ ಅನಿಸುತ್ತದೆ ಅಂತ ಇಲ್ಲಿ ಇವರು ಲೇಖಕರು ಹೇಳ್ತಾರೆ. ಕರ್ನಾಟಕದಾದ್ಯಂತ ಇರುವ ಪಿಂಜಾರ ತತ್ವಾದರ್ಶನ ಬೇರುಗಳಿರುವುದು ಈ ಸೂಫಿ ತತ್ವದಲ್ಲಿ. ಪಿಂಜಾರರು ವಾಸವಾಗಿರುವ ಎಲ್ಲ ಕಡೆಗಳಲ್ಲಿಯೂ ಅವರ ಪ್ರಧಾನ ದೈವಾಚರಣೆಗಳು ಸಂಬಂಧಗಳನ್ನು ಸ್ಥಾಪಿಸಿಕೊಂಡಿರುವುದು ದರ್ಗಾಗಳೊಂದಿಗೆ. ದರ್ಗಾಗಳನ್ನು ಆರಾಧಿಸುವ ಮನೋಭಾವವೇ ಇವರು ಅನ್ಯ ದೈವವನ್ನು ಗೌರವಿಸುವಂತೆ ಮಾಡಿದೆ. ಅಂತೆಯೇ ಪಿಂಜಾರ ಮಹಿಳೆಯರು ದೈವದ ಸನ್ನಿಧಿಯಲ್ಲಿಯೂ ಪುರುಷರಿಗೆ ಸಮಾನವಾದ ಸ್ಥಾನವನ್ನು ಉಳಿಸಿಕೊಂಡಿರುತ್ತಾರೆ. ದರ್ಗಾದ ಗದ್ದುಗೆಯನ್ನು ಪುರುಷರೊಂದಿಗೆ ಹೆಣ್ಣುಮಕ್ಕಳು ಮುಟ್ಟಿ ನಮಿಸುವ ಸ್ವತಂತ್ರ ಇದೆಯಾದರೂ ಗದ್ದುಗೆಗಳ ಸುತ್ತ ಭವ್ಯ ಇಮಾರತ್ತುಗಳನ್ನು ಬೆಳೆಯುತ್ತಿದ್ದಂತೆಯೇ ಅಂತಹ ಕೆಲವೆಡೆ ಆ ಮಜಾರ್ಗಳನ್ನು ಮಹಿಳೆಯರು ಮುಟ್ಟದಂತೆ ಪ್ರತ್ಯೇಕಿಸುತ್ತಿದ್ದುದು ಪುರುಷ ಯಜಮಾನಿಕೆಯ ಪರಿಣಾಮ ಎನ್ನಲೇಬೇಕು. ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ದೇವಸ್ಥಾನವನ್ನು ಪ್ರವೇಶಿಸುವ ಹಕ್ಕು ನೀಡಿ, ಆದರೆ ಗರ್ಭಗುಡಿಗೆ ಮಾತ್ರ ಕಾಲಿಡದಂತೆ ತಡೆಯುವ ತೆರನಾದದ್ದು. ಹೆಣ್ಣಿನ ಅಂದರೆ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಗರ್ಭಗುಡಿಗೆ ಪ್ರವೇಶವಿಲ್ಲ ಎಂಬುವ ರೀತಿಯಲ್ಲಿ ಇದೆಯೋ ಅದೇ ರೀತಿ ಕೂಡ ಇಸ್ಲಾಂ ಧರ್ಮದಲ್ಲೂ ಇದೆ ಅಂತ ಹೇಳ್ತಾರೆ. ಅಂದರೆ ಒಳ ಪ್ರವೇಶವಿದೆ, ಅದು ಮುಟ್ಬೋದು, ಆದರೆ ವಿಶೇಷವಾದಂಥ ಮಜಾರ್ಗಳನ್ನು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅವರು ಆ ಟೈಮ್ನಲ್ಲಿ ಆ ವೇಳೆಯಲ್ಲಿ ಮಜಾರ್ಗಳನ್ನು ಪುರುಷ ಮಾತ್ರ ಮುಟ್ಟಬೇಕು ಅನ್ನೋ ಒಂದು ಪ್ರತ್ಯೇಕತೆಯ ಭಾವನೆಯಲ್ಲಿ ಇಲ್ಲಿ ಹೇಳ್ತಾರೆ. ಇದು ಕೂಡ ಒಂದು ಲಿಂಗ ತಾರತಮ್ಯ ಅಂತ ಹೇಳ್ತೀವಿ. ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ದೇವಸ್ಥಾನ ಪ್ರವೇಶಿಸುವ ಹಕ್ಕು ನೀಡಿ ಗರ್ಭಗುಡಿಗೆ ಮಾತ್ರ ಕಾಲಿಡದಂತೆ ತಡೆಯುವ ತೆರನಾದದ್ದು ಕೂಡ ಅಂತ ಕರಿತೀವಿ. ಹೆಣ್ಣಿನ ಜೈವಿಕ ಲಕ್ಷಣಗಳನ್ನು ಮೈಲಿಗೆ ಎಂದೇ ನಂಬಿಸುವ ಸಂಚು ಇದರ ಹಿಂದಿನದ್ದು. ಪಿಂಜಾರ ಹೆಣ್ಣು ಮಕ್ಕಳು ಹೇಗೆ ದರ್ಗಾಗಳಿಗೆ ಹೋಗಬಲ್ಲರೋ ಅಷ್ಟರ ಮಟ್ಟಿಗೆ ಮಜಾರು ಗದ್ದಿಗೆಗಳನ್ನು ಮುಟ್ಟಿ ನಮಿಸಬಲ್ಲರು. ಆದರೆ ತಡೆಯುವ ಆದೇಶ ಹೊರಬೀಳುವುದು ಮಸೀದಿಗಳ ಪ್ರವೇಶದ ಪ್ರಯತ್ನದ ಸಂದರ್ಭದಲ್ಲಿ. ಹೊಲಗದ್ದೆಗಳಿಗೆ ಉರುಸು ಮಾರುಕಟ್ಟೆಗಳಿಗೆ ಮುಕ್ತಗೊಂಡ ಪಿಂಜಾರ ಮಹಿಳೆಯರು ಸಾಂಸ್ಕೃತಿಕ ಮೇಲ್ರಚನೆ ಪ್ರಕ್ರಿಯೆ ಒಳಗಾದ ಬುರ್ಕಾಗಳಲ್ಲಿ ಒಮ್ಮತನವನ್ನು ಬಂಧಿಸಿಕೊಳ್ಳುತ್ತಿದ್ದಂತೆಯೇ ಸಮಾನತೆಯು ಪ್ರತ್ಯೇಕಿಸುವಿಕೆಯ ಮೂಲಕ ನಿರ್ವಚಿಸಲ್ಪಡುತ್ತದೆ. ಇದನ್ನು ಪ್ರತ್ಯೇಕ ಸಮಾನತೆ ಎಂಬ ವೈರುಧ್ಯವಾಗಿಯೇ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮಹಿಳೆಯರಿಗೆ ನೀಡುವ ಈ ಪ್ರತ್ಯೇಕ ಸಮಾನತೆ ಇಸ್ಲಾಮಿನ ವಿಶಿಷ್ಟ ಕೊಡುಗೆ. ಆದರೆ ಪಿಂಜಾರ ಮಹಿಳೆಯರು ಇಸ್ಲಾಮೇತರ ಸಮುದಾಯಗಳೊಟ್ಟಿಗೆ ಜೀವನ ಕ್ರಮದಲ್ಲಿ ಪ್ರತ್ಯೇಕವಲ್ಲದ ಸಮಾನತೆಯನ್ನು ಬಾಳಿದವರು. ಪುರುಷರಿಗಿಂತ ಕಡಿಮೆ ಸ್ವಾತಂತ್ರ್ಯ ಮತ್ತು ನಿರ್ಣಯಿಸುವ ಹಕ್ಕಿನ ಗಂಡಿನ ಪಾರಮ್ಯವನ್ನು ಪ್ರಶ್ನಿಸದಿರುವಿಕೆ ಪಿಂಜಾರ ಸಮುದಾಯದಲ್ಲಿ ಇರುವುದಾದರೆ ಅದು ಪುರುಷ ಪ್ರಾಧಾನ್ಯದ ಲೋಕ ವಾಸ್ತವ ಮತ್ತು ಸಂಸ್ಕೃತಿ ಎಂಬ ರಾಷ್ಟ್ರೀಯ ವಾಸ್ತವದ ಭಾಗವೇ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಪಿಂಜಾರ ಮಹಿಳೆ ಸಾಮಾಜಿಕವಾಗಿದ್ದಾಳೆ. ಹಿಂದೆ ಗಮನಿಸಬೇಕು. ಪಿಂಜಾರ ಜೀವನ ಕ್ರಮ ಹೆಣ್ಣನ್ನು ಮೈಲಿಗೆಯಾಗಿ ಪರಿಗಣಿಸುವ ವೈದಿಕ ಸಂಸ್ಕೃತಿ ಮತ್ತು ಪರ್ದಾ ಬುರ್ಕಾ ಧಾರಣೆಯ ಇಸ್ಲಾಂ ಸಂಸ್ಕೃತಿಗಳಿಂದ ಮುಕ್ತವಾದದ್ದು. ಅಷ್ಟಾಗಿಯೂ ಮೈಲಿಗೆ ಮತ್ತು ಬುರ್ಕಾಗಳು ಈ ಮಹಿಳೆಯರ ಮನೋಭೂಮಿಕೆಯನ್ನು ಪ್ರವೇಶಿಸದೆ ಎಂದಾದರೆ ಸ್ಪಷ್ಟವಾಗಿ ಅವನ್ನು ಅನ್ಯ ಪ್ರಭಾವ ಎಂದೇ ಗಮನಿಸಬೇಕು. ಪಿಂಜಾರರನ್ನು ಒಳಗೊಂಡಂತೆ ಮುಸ್ಲಿಂ ಧರ್ಮದ ಯಾವುದೇ ಪಂಗಡದ ಗ್ರಾಮೀಣ ಮಹಿಳೆಯರು ಪರ್ದಾ ಸಂಸ್ಕೃತಿಯಿಂದ ಮುಕ್ತರಾಗಿದ್ದವರು. ಆದರೆ ಸಾಮಾಜಿಕ ಸಂದರ್ಭ ಧಾರ್ಮಿಕ ಸಂದರ್ಭಗಳಲ್ಲಿ ನಿರ್ಧರಿಸುತ್ತಲೇ ಸಾಮಾಜಿಕವಾಗಿದ್ದ ಹೆಣ್ಣು ಕೂಡ ಧಾರ್ಮಿಕಳಾಗುವ ಪರಿವರ್ತನೆಯ ಭಾಗವಾಗಿಯೇ ತಳಜಾತಿ ಸಮುದಾಯದ ಮಹಿಳೆಯರು ತಮ್ಮ ಜಾತಿ ಎಚ್ಚರಿಕೆ ಒಳಗಾಗುತ್ತಿರುವುದು, ಮೇಲ್ಜಾತಿಯ ಮಹಿಳೆಯರು ಮತೀಯ ಸಂಪ್ರದಾಯಗಳನ್ನು ಆಚರಿಸುವ ಉತ್ಸಾಹ ತೋರುತ್ತಿರುವುದು, ಪಿಂಜಾರ ಮುಸ್ಲಿಂ ಮಹಿಳೆ ಕೂಡ ತನ್ನ ಧರ್ಮದವಳಾಗಿ ತೋರಿಸಿಕೊಳ್ಳುವ ತವಕಕ್ಕೆ ಈಡಾಗಿರುವುದು, ಈ ತವಕವೇ ತಲ್ಲಣವಾಗಿ ಅನುಭವಕ್ಕೆ ಬರುತ್ತದೆ. ಅದು ನಂತರದ ಸ್ಥಿತಿ. ಅದೇನೇ ಇದ್ದರೂ ಮಹಿಳಾ ಜಗತ್ತಿನಲ್ಲಿ ಈ ಜಾತಿಯಳಾಗುವ ಎಚ್ಚರ, ಮತೀಯ ಉತ್ಸಾಹ, ಧಾರ್ಮಿಕ ತವಕಗಳ ಸೃಷ್ಟಿಯ ಹಿಂದೆ ಒಟ್ಟಾರೆಯಾದ ಪ್ರಭುತ್ವ ವ್ಯವಸ್ಥೆಯ ನಿಯಂತ್ರಣವಿರುವುದು. ಪುರುಷನೆಂಬುದು ಈ ಪ್ರಭುತ್ವ ನಿರೂಪಣೆಯ ವಾಹಕನಾಗಿರುವುದು ಸ್ಪಷ್ಟವಾಗುತ್ತದೆ. ಈ ಅರಿವು ಇಲ್ಲದೆ ಹೋದರೆ ಅಮೆರಿಕ ನೇತೃತ್ವದ ಸಾಮ್ರಾಜ್ಯಶಾಹಿಯ ಉನ್ನತವಾದ ಲಾಡೆನ್ ತಾಲಿಬಾನ್ಗಳನ್ನು ಹಿಂದುತ್ವ ಪ್ರಣೀತ ಭಾರತೀಯತೆ ರಾಷ್ಟ್ರೀಯತೆ ವ್ಯಾಖ್ಯಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆಂದೇ ಅನನ್ಯತೆಗಳ ರೂಪಾಂತರಗಳ ಲಕ್ಷಣಗಳೇ ದಲಿತ
ಮಹಿಳೆಯು ಶುಕ್ರಗೌರಿ ಪೂಜೆ, ತುಳಸಿ ಪೂಜೆಗಳಲ್ಲಿ ಸಂಭ್ರಮಿಸುತ್ತಿರುವುದು. ಮುಸ್ಲಿಂ ಮಹಿಳೆ ಆಕರ್ಷಕ ಬುರ್ಕಾ ತೊಟ್ಟು ಆನಂದಿಸುತ್ತಿರುವುದು. ಚಾರಿತ್ರಿಕ ಸಂದರ್ಭಗಳೇ ಅರಿವಿಗೆ ತೋರದೆ ಪ್ರವಾಹವಾಗುತ್ತಿರುವಾಗ ಪಿಂಜಾರ ಮಹಿಳೆ ಯಾವ ದಡದಲ್ಲಿ ನಿಲ್ಲಲು ಸಾಧ್ಯ? ಅಕ್ಷರ ಕಲಿಕೆ ಎಂಬುದೇ ಸಂಸ್ಕೃತೀಕರಣಗೊಳ್ಳುವಿಕೆ ಎಂದಾಗಿರುವುದರ ದುರಂತವೂ ಇಲ್ಲಿದೆ. ಹಳ್ಳಿಗಾಡಿನಲ್ಲಿ ಭೂಮಿ ಕಾಡುಗಳಲ್ಲಿ ದುಡಿದು ಬಾಳ್ವೆ ಕಟ್ಟಿಕೊಳ್ಳುತ್ತಿರುವಾಗ ಇದ್ದ ಸಂಸ್ಕೃತಿ ಅದು ಸಂಸ್ಕೃತಿಯೇ ಅಲ್ಲ ಎಂಬಂತೆ ಓದು, ಹೆಚ್ಚಿನ ಓದು, ನೌಕರಿಯ ಓದು, ದೊಡ್ಡ ಸಂಬಳದ, ದೊಡ್ಡ ಗಳಿಕೆಯ ಓದಾಗಿ ಮೇಲೇರುವ ಅಕ್ಷರದ ಆರ್ಥಿಕ ಸೂಚ್ಯಂಕ ವ್ಯಕ್ತಿಯ ಸಂಸ್ಕೃತೀಕರಣವನ್ನು ನಿರ್ಧರಿಸುತ್ತಿರುವ ಅಪಾಯ ಇದು. ಇಂತಹ ಸಾಂದರ್ಭಿಕ ಒತ್ತಡವೇ ಸ್ಟ್ಯಾಂಡರ್ಡ್ ಎಂಬುದನ್ನು ಇಂಗ್ಲಿಷ್ನೊಂದಿಗೂ ಸಂಸ್ಕೃತಿಯನ್ನು ಸಂಸ್ಕೃತದೊಂದಿಗೂ ಅರಬ್ಬಿ ಭಾಷೆಯನ್ನು ಧರ್ಮದವರೊಂದಿಗೂ ತಳಕು ಹಾಕುತ್ತಿದೆ. ಬದುಕನ್ನು ಪ್ರವೇಶಿಸಿದ ಈ ಕಗ್ಗಂಟಿನಿಂದ ಬಿಡಿಸಿಕೊಳ್ಳಲಾಗದ ವೈಯಕ್ತಿಕತೆಯೇ ಸಮುದಾಯವಾಗಿ ಮೇಲ್ಮುಖವಾಗಿ ಸ್ಪರ್ಧಾತ್ಮಕವಾಗಿ ನೆಗೆಯಲಾರಂಭಿಸುತ್ತದೆ. ಹಾಗೆ ನೋಡಿದರೆ ಪಿಂಜಾರ ಹೆಣ್ಣು ಮಕ್ಕಳು ಈ ಮೇಲಕ್ಕೆ ನೆಗೆವ ಸ್ಪರ್ಧೆಯಲ್ಲಿ ಇನ್ನೂ ತುಂಬ ಹಿಂದಿದ್ದಾಳೆ. ಈ ನೆಗೆತದ ಹಿಂದಿರುವಿಕೆಯನ್ನು ಒಳಿತೆನ್ನಲಾದೀತೆ. ಪಿಂಜಾರ ಮಹಿಳೆಯರ ಶೈಕ್ಷಣಿಕ ಮಟ್ಟ ಹೆಚ್ಚುತ್ತಿದೆ. ಇವರಲ್ಲಿ ಒಂದು ಸಣ್ಣ ಪ್ರಮಾಣ ಇಸ್ಲಾಮಿನ ಧಾರ್ಮಿಕತೆಯನ್ನು ಆಚರಿಸುತ್ತದೆ. ಆದರೆ ಪರ್ದಾ ತೊಡುವಿಕೆಯನ್ನು ಪಿಂಜಾರ ಮಹಿಳೆಯರು ಬಹುತೇಕ ನಿರಾಕರಿಸುತ್ತಾರೆ. ಇಸ್ಲಾಂ ಧರ್ಮದ ಇತರೆ ಹೆಣ್ಣು ಮಕ್ಕಳೊಂದಿಗೆ ನಮಾಜಿಗೂ ಹೋಗುತ್ತಿರುವ ಒಂದು ಸಣ್ಣ ಭಾಗದ ಪಿಂಜಾರ ಹೆಣ್ಣು ಮಕ್ಕಳು ಉಳಿದವರೊಂದಿಗೆ ಭುಜಕ್ಕೆ ಭುಜ ತಾಗಿಸಿ ಒಂದೇ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ ನಿಜ. ಆದರೆ ನಮಾಜಿನ ಬಳಿಕ ಹೊರಾಂಗಣದಲ್ಲಿ ಸಾಹೇಬರೊಂದಿಗೆ ಸಮವಲ್ಲ ಎಂಬ ಕೀಳರಿಮೆಯಿಂದ ಅವರಿನ್ನೂ ಮುಕ್ತವಾಗಿಲ್ಲ. ಇದಕ್ಕೆ ಜವಾಬ್ದಾರರು ಮೇಲರಿಮೆಯ ಮುಸಲ್ಮಾನರು. ಹೌದು, ಇಸ್ಲಾಮಿನಲ್ಲಿ ಅಸ್ಪೃಶ್ಯತೆ ಇಲ್ಲ ನಿಜ. ಮುಸಲ್ಮಾನರ ಪಾಲಿಗೆ ಪಿಂಜಾರರು ಅಸ್ಪೃಶ್ಯರಲ್ಲ. ಆದರೆ ವೈವಾಹಿಕ ಸಂಬಂಧ ಅಪರೂಪದ್ದೇ ಹೊರತು ಇನ್ನೂ ಸ್ಥಾನಮಾನಗೊಂಡಿಲ್ಲ. ಪಿಂಜಾರ ಮಹಿಳೆಯರು ಮುಸ್ಲಿಮರಲ್ಲದ ಮಧ್ಯಮ ಜಾತಿಗಳ ಮಹಿಳೆಯೊಂದಿಗೆ ಕೂಡಿ ಬಾಳುವವರು. ಆದರೆ ಅಂತಹ ಆತ್ಮೀಯತೆ, ಸಲಿಗೆ, ಸ್ನೇಹ ಭಾವಗಳು ಮುಸ್ಲಿಂ ಮಹಿಳೆಯೊಂದಿಗೆ ಸಹಜವಾಗಿ ಸಾಧ್ಯವಾಗುತ್ತಿಲ್ಲ. ಇತರೆ ಜಾತಿಯ ಹೆಣ್ಣು ಮಕ್ಕಳ ಒಡನಾಟದಲ್ಲಿ ಪಿಂಜಾರರದ್ದು ಒಂದು ಜಾತಿ ಅಷ್ಟೇ. ಆದರೆ ಧರ್ಮದ ಕಾಲಂಗಳು ಅವರನ್ನು ಹಿಂದೂಗಳನ್ನಾಗಿಯೂ ಇವರನ್ನು ಇಸ್ಲಾಮಾಗಿಯೂ ಘೋಷಿಸಿವೆ. ಬಿಳಿ ಹಳೆಯ ಮೇಲಣ ಕಾಲಂಗಳೇ ಮುಳ್ಳ ಬೇಲಿಯಾಗಿರುವ ಸಂದರ್ಭದಲ್ಲಿ ಇವು ನೆಟ್ಟ ಮುಳ್ಳನ್ನು ಕಾಲೊಳಗಿಟ್ಟುಕೊಂಡು ಎಲ್ಲ ಎಲ್ಲೆಗಳ ಮೀರಿ ಊರಹಬ್ಬ ಮಾಡಿ ಸಂಭ್ರಮಿಸುತ್ತಿರುವುದಲ್ಲಿ ಪಿಂಜಾರರ ಪಾಲು ಹೆಚ್ಚಿನದು. ಅವರಲ್ಲಿ ಆ ಹೆಣ್ಣು ಮಕ್ಕಳ ಹಂಬಲವೂ ಇದೆ. ನಾನು ತಿಳಿದ ಮಟ್ಟಿಗೆ ವಾಚನ ಮಾಡಿದ್ದೀನಿ. ಇದನ್ನು ಪದೇ ಪದೇ ಓದಿ ಅರ್ಥೈಸಿಕೊಳ್ಳಿ. ಮುಸ್ಲಿಂ ಸಮುದಾಯದಲ್ಲಿ ಪಿಂಜಾರರು ಒಂದು ತಲೆ ಎತ್ತಿರುವ ಹೆಣ್ಣು ಮಕ್ಕಳು ಅಂತ ಹೇಳ್ಬೋದು. ಇವರನ್ನು ಎಲ್ಲ ರೀತಿಯಲ್ಲಿ ದುಡಿಮೆಯಲ್ಲಿ ಮತ್ತು ಪ್ರತಿಯೊಂದು ಆಚರಣೆಯಲ್ಲಿ ಸಮಾನತೆಯನ್ನು ತೋರ್ತಂಥ ದಿಟ್ಟ ನಾರಿಯರು ಅಂತ ಹೇಳ್ಬೋದು. ಆದರೆ ಇವರಲ್ಲೂ ಕೂಡ ಕೊನೆಗೆ ಒಂದು ಯಜಮಾನಿಕೆಗೆ ಹೆದರುವಂತಹ, ಪುರುಷತ್ವಕ್ಕೆ ಹೆದರುವಂಥ ಒಂದು ಅಂಶಗಳು ಕೂಡ ಇವರಲ್ಲಿ ಕೂಡ ಮೂಡಿ ಬರ್ತವೆ. ಯಾಕೆಂದರೆ ಎಲ್ಲ ಹೆಣ್ಣು ಮಕ್ಕಳೊಂದಿಗೂ ನಾವು ಸಮಾನರು ಎಂಬ ಒಂದು ಯೋಚನೆ ಇರುತ್ತೆ. ಒಂದು ಅಲ್ಲಿರ್ತಕ್ಕಂಥ ಪುರುಷರಿಗೂ ಇವರು ಒಂದು ತಲೆಬಾಗಿ ಬಾಗುವಂಥ ಕೀಳರಿಮೆ ಇವರಲ್ಲಿಯೇ ಮೂಡಿ ಬರ್ತಾ ಇರೋದು ಕೂಡ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಆದರೂ ಕೂಡ ಇವರು ಬುರ್ಕಾವನ್ನು ತ್ಯಜಿಸಿ, ಬುರ್ಕಾವನ್ನು ಧರಿಸದೆ ಈ ಕಡೆ ಹಿಂದೂನೂ ಹೌದು ಮುಸ್ಲಿಮೂ ಹೌದು ಎಂಬರಂತೆ ಒಂದು ಎರಡೂ ಧರ್ಮಗಳ ಸಮನ್ವಯತೆಯಂತೆ ಪಿಂಜಾರ ಹೆಣ್ಣು ಮಕ್ಕಳು ಬೆಳೆಯುತ್ತಿರುವುದು, ಕಂಡುಬರುತ್ತಿರುವುದು ಒಂದು ಹೆಮ್ಮೆ ಅಂತ ಹೇಳ್ಬೋದು. ಆದರೆ ಇವರಲ್ಲಿ ಕೂಡ ಒಂದು ಲಿಂಗ ತಾರತಮ್ಯ ಭಾವನೆ ಹೋಗಬೇಕು, ಕೀಳರಿಮೆ ಭಾವನೆ ಹೋಗಬೇಕು. ತಮ್ಮಲ್ಲಿರ್ತಕ್ಕಂಥ ಒಂದು ಕೀಳರಿಮೆ ಭಾವನೆ ಹೋಗಿ ಎಲ್ಲರೂ ಸಮಾನತೆ, ನಾನು ಎಲ್ಲದಕ್ಕೂ ಸಮರ್ಥಳು ಎಂಬ ಭಾವನೆ ಹೆಣ್ಣು ಮಕ್ಕಳಿಗೆ, ಈ ಮುಸ್ಲಿಂ ಹೆಣ್ಣುಮಕ್ಕಳಲ್ಲಿ ಬಂದರೆ ಇಲ್ಲಿ ಒಂದು ಎರಡೂ ಧರ್ಮದ ಒಂದು ಉನ್ನತಿಯನ್ನು ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಅಂದರೆ ಇವರಲ್ಲಿ ಇರ್ತಕ್ಕಂಥ ಒಂದು ಸ್ವಾಭಿಮಾನ, ಧೈರ್ಯ ಹೆಚ್ಚಾಗಿ ಕಾಣ್ಬೋದು ಪಿಂಜಾರರ ಹೆಣ್ಮಕ್ಕಳಲ್ಲಿ. ಮತ್ತು ಇವರ ಅಸ್ಮಿತೆಯನ್ನು ತಾವೇ ನಾವು ಹೆಣ್ಣು ಮಕ್ಕಳು ಎಂಬುದನ್ನು ಇವರು ತೋರಿಸ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ
ಒಂದು ಧೈರ್ಯವಾಗಿ ವ್ಯಾಪಾರಕ್ಕಾಗಲಿ ದುಡಿಯೋದಕ್ಕಾಗಲಿ ಪ್ರತಿಯೊಂದಕ್ಕೂ ಇವರು ಮುಂದೆ ಬಂದು ದುಡಿತಾರೆ. ಹಾಗಾಗಿ ಇವರು ತಮ್ಮ ಸ್ವತಂತ್ರವನ್ನು ತಾವೇ ಪಡ್ಕೋಬೇಕು, ತಾವೇ ಒಂದು ತಮ್ಮ ಮನಸ್ಸಿನಲ್ಲಿ ಸ್ವತಂತ್ರ ಹೆಣ್ಣು ಮಗಳಾಗಿ ಬದುಕುವಂಥ ನೆಲೆಗಟ್ಟನ್ನು ಇವ್ರು ಕಂಡ್ಕೋಬೇಕು ಅನ್ನೋದನ್ನು ಈ ಒಂದು ಲೇಖನದಲ್ಲಿ ಇವರು ಹೇಳ್ತಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟೇ ಹೇಳಿದ್ದೀನಿ. ಬೇಲಿ ಮುಳ್ಳನ್ನು ತುಳಿದು ಊರ ಹಬ್ಬದ ಸಂಭ್ರಮ ಅಂತ ಶೀರ್ಷಿಕೆಯನ್ನು ಇಟ್ಟಿದ್ದಾರೆ ಫೀರ್ ಬಾಷಾರವರು. ಇಷ್ಟು ಹೇಳಿ ಈ ವಾಚನವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಕಡಿಮೆ ಒಂದು ವೇಗ ಸ್ಪೀಡಾಗಿ ಇಟ್ಕೊಂಡು ನೀವು ಕೇಳಿ. ನಾನು ಹೇಳಿದ್ದು ನಿಧಾನ ಆಗಿರ್ಬೋದು. ಓಕೆ, ಧನ್ಯವಾದ.